HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹುಲಿ ದಾಳಿ ಪ್ರಕರಣದ ಪರಿಶೀಲನೆಗೆ ಶೀಘ್ರದಲ್ಲಿ ಸಿಎಂ ಸಭೆ. ಬಿಹಾರ ವಿಧಾನಸಭಾ ಚುನಾವಣೆ ಪ್ರತಿಪಕ್ಷಗಳ ಮಹಾ ಮೈತ್ರಿಕೂಟ ಗೆಲ್ಲುವ ಭರವಸೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಕುಸುಮ್ ಸಿ ಯೋಜನೆಯಡಿ ಅರಸೀಕೆರೆ ತಾಲೂಕಿನಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಪರಿಶೀಲನೆ ನಡೆಸಿದ ಇಂಧನ ಸಚಿವ ಕೆಜೆ ಜಾರ್ಜ್. ಉಳಿದ ಕೆಲಸ ಇನ್ನು 15 ದಿನದಲ್ಲಿ ಮುಗಿಸಲು ಸೂಚನೆ. ಹಾಸನ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಅಧ್ಯಕ್ಷರಾಗಿ ಸ್ವರೂಪ್ 2ನೇ ಬಾರಿಗೆ ಅವಿರೋಧವಾಗಿ ಮರು ಆಯ್ಕೆ. ಅಧ್ಯಕ್ಷರಾಗಿ ಶಾಸಕರಿಂದ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕಾರ. ಆಸ್ಪತ್ರೆಯ ಅಭಿವೃದ್ಧಿಗೆ ಪಣ ತೊಟ್ಟ ತಂಡ. ಬಿಹಾರದಲ್ಲಿನ ಅಧಿಕಾರ ವಿರೋಧಿ ಅಲೆ ಹಾಗೂ ಬಿಜೆಪಿಯ ಭ್ರಷ್ಟ ಮತ್ತು ದುರಾಡಳಿತದ ಅಂಶಗಳು ಪ್ರಮುಖವಾಗಲಿದ್ದು, ಈ ಬಾರಿಯ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಮಹಾ ಮೈತ್ರಿಕೂಟ ಜಯ ಸಾಧಿಸುವ ಭರವಸೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಬಿಹಾರ ಚುನಾವಣೆ ಪ್ರಚಾರದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ, ಬಿಹಾರ ಚುನಾವಣಾ ಪ್ರಚಾರಕ್ಕೆ ಕರೆ ಬಂದರೆ ಅಗತ್ಯವಾಗಿ ತೆರಳುತ್ತೇನೆ. ಈ ಬಾರಿ ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಮೈತ್ರಿಕೂಟ ಜಯ ಸಾಧಿಸುವ ಭರವಸೆ ಇದೆ. ಬಿಹಾರ ಮತದಾರರಿಗೆ ಮತ ನೀಡಲು ಕೋರಲಾಗುವುದು ಎಂದರು. ಬಿಹಾರದಲ್ಲಿನ ಅಧಿಕಾರ ವಿರೋಧಿ ಅಲೆ ಹಾಗೂ ಬಿಜೆಪಿಯ ಭ್ರಷ್ಟ ಮತ್ತು ದುರಾಡಳಿತದ ಅಂಶಗಳು ಪ್ರಮುಖವಾಗಲಿವೆ. ಬಿಹಾರದ ಎನ್ಡಿಎ ಮೈತ್ರಿಕೂಟವು ರಾಜ್ಯದ ಗ್ಯಾರಂಟಿ ಯೋಜನೆಗಳ ಭರವಸೆಗಳ ಮಾದರಿಯನ್ನು ಅನುಸರಿಸಿದೆ. ಕರ್ನಾಟಕದಲ್ಲಿ 1.24 ಕೋಟಿ ಮಹಿಳೆಯರಿಗೆ ಪ್ರತಿ ಮಾಹೆ 2,000 ರೂಪಾಯಿ ಗೃಹಲಕ್ಷ್ಮಿ ಗ್ಯಾರಂಟಿ ನೀಡಲಾಗುತ್ತಿದೆ. ಇದುವರೆಗೂ ರಾಜ್ಯದಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು ಮೊತ್ತವನ್ನು ಗ್ಯಾರಂಟಿ ಯೋಜನೆಗಳಿಗೆ ವ್ಯಯಿಸಲಾಗಿದೆ. ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಹಲವು ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಿದ್ದು, ಅವರಿಗೆ ಯಾವುದೇ ಸಿದ್ಧಾಂತವಿಲ್ಲ. ಬಿಹಾರದಲ್ಲಿ ಬಡತನ ನಿರ್ಮೂಲನೆಯಾಗಿಲ್ಲ. ಆದ್ದರಿಂದ ಬಡವರು, ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರ ಮತ ಚಲಾಯಿಸುವ ಭರವಸೆ ಇದೆ ಎಂದರು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಎಲೆಮರೆಕಾಯಿಯಂತೆ ಸೇವೆ ಸಲ್ಲಿಸಿರುವ ಹಲವು ಸಾಧಕರನ್ನು ಗುರುತಿಸಿ ಈ ಬಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಬಾರಿ ಪ್ರಶಸ್ತಿಗಾಗಿ ಅರ್ಜಿಯನ್ನ ಕರೆಯದೆ ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ಸಮಾನತೆಯನ್ನು ಗಮನದಲ್ಲಿರಿಸಿ ಪ್ರತಿ ಜಿಲ್ಲೆಯಿಂದಲೂ ಸಾಧಕರನ್ನು ಗುರುತಿಸಿ ಗೌರವಿಸಲಾಗಿದೆ ಎಂದರು. ರಾಜ್ಯದಲ್ಲಿ ನೆಲೆಸಿರುವ ಬಿಹಾರಿ ಮತದಾರರು ಕರ್ನಾಟಕದ ಮುಖ್ಯಮಂತ್ರಿಗಳ ಬದಲಾವಣೆ ಕುರಿತು ಮಾತನಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಜನರು ಅಭಿಪ್ರಾಯವೇನೇ ಇದ್ರೂ ಹೈಕಮಾಂಡ್ನ ನಿರ್ಧಾರವೇ ಅಂತಿಮ. ಪಕ್ಷದ ವರಿಷ್ಠರು ಈ ಬಗ್ಗೆ ಏನು ಹೇಳಿರೋದಿಲ್ಲ. ಬಿಹಾರ ಚುನಾವಣೆ ನಂತರ ರಾಜ್ಯದಲ್ಲಿ ಸಂಪುಟ ಪುನರ್ ರಚನೆ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲಾಗುವುದು ಎಂದರು. HCN ನ್ಯೂಸ್ ಹಾಸನ್. ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಸರ್, ಯಾರಿಗೂ ಅರ್ಜಿ ಹಾಕ್ಸಿಲ್ಲ. ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವ್ರಿಗೆಲ್ಲ ಹುಡುಕಿ ಕೊಟ್ಟಿದ್ದೀವಿ. ಮತ್ತು ಸಾಮಾಜಿಕ ನ್ಯಾಯ ಎಲ್ಲ ರೀಜನಲ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗೂ ತಪ್ಪದಾಗ ಕೊಟ್ಟಿದ್ದೀವಿ. ಮೈಸೂರು ಪತ್ರಕರ್ತರ ಪರವಾಗಿ ಧನ್ಯವಾದಗಳು ತಮಗೆ. ಓಕೆ, ಥ್ಯಾಂಕ್ ಯು. ಡಿಎನು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ ಡಿಎನು ಸರ್ ರಿಲೀಸ್ ಆಗಿದೆ. ಲಾಸ್ಟ್ ಟೈಮ್ ತಾವು ಹೇಳಿದ್ರಿ ಆಗುತ್ತೆ ಅಂತ ಹೇಳಿ, ಅದು ಆಗಿದೆ ಅಂತ ಅವರು ಖುಷಿಯಾಗಿದ್ದಾರೆ. ಸರ್, ಈಗ ಮೈಸೂರಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಇಬ್ಬರು ರೈತರು. ಅದಕ್ಕೆ ಏನಾಗಿದೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ, ಫಾರೆಸ್ಟ್ನಲ್ಲಿ ಜನಗಳು ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರಿಸಾರ್ಟ್ಗಳೆಲ್ಲ ಆಗಿಬಿಟ್ಟಿದ್ದಾವೆ. ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಅದು ಒಂದು. ಎರಡನೇದು, ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು. ಮೂರನೇದು, ಈ ಚಿರತೆಗಳ ಹಾವಳಿ ಒಳಗಡೆ, ಫಾರೆಸ್ಟ್ ಒಳಗಡೆ. ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ. ಆನೆಗಳು, ಹುಲಿಗಳು, ಚಿರತೆಗಳು, ಕಾಡಂದಿಗಳು, ಜಿಂಕೆಗಳು ಇವೆಲ್ಲ ಬರ್ತವೆ. ಇದರಿಂದ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಇವರು, ಮಹದೇವಪ್ಪ, ವೆಂಕಟೇಶ್, ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ. ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಈಗ. ಕೆಲಸ ಮಾಡೇ ಮಾಡ್ತೀವಿ. ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಕುಸುಮ್ ಸಿ ಯೋಜನೆಯಡಿ ಅರಸೀಕೆರೆ ತಾಲೂಕಿನ ಸಂಕೋಡನಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಸೋಲಾರ್ ಪಾರ್ಕ್ನ ಸ್ಥಳವನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಪರಿಶೀಲನೆ ನಡೆಸಿದರು. ಈ ವೇಳೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದರು. ಉಳಿದ ಕೆಲಸ ಇನ್ನು 15 ದಿನದಲ್ಲಿ ಮುಗಿಸಲು ಸೂಚಿಸಿದ್ರು. ಹಗಲು ಹೊತ್ತು ಕರೆಂಟ್ ಕೊಡಬೇಕಾದ್ರೆ ಈ ಕೆಲಸ ಬೇಗ ಆಗಬೇಕೆಂದು ಸಚಿವರ ಜೊತೆ ಶಾಸಕ ಶಿವಲಿಂಗೇಗೌಡ ಸೂಚನೆ ನೀಡಿದ್ರು. ಈ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಡಿಸಿ ಲತಾಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜೀತಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರಸೀಕೆರೆ. 243 ಮೆಗಾವಾಟ್ ಅಲ್ಲಿ ಎಷ್ಟು
46 ಹಂಗೆ ಹೇಳಿದ್ದು ಸಿಂಪಲಾಗಿ ಹೇಳ್ಬೇಕಲ್ಲ. 46 ಪ್ರಾಜೆಕ್ಟ್ ಬರ್ತಾ ಇದೆ. ಆ 46 ಪ್ರಾಜೆಕ್ಟಲ್ಲಿ ಎಷ್ಟು ಪ್ರಾಜೆಕ್ಟಲ್ಲಿ ಲ್ಯಾಂಡ್ ಸಿಕ್ಕಿದೆ ನೋಡಿ. ನಾನು ಕೇಳ್ತಾ ಇರೋದು ಮತ್ತೆ ಕೇಳ್ತೀನಿ. ನಾನು ಕೇಳ್ತಾ ಇರೋದು ಫಸ್ಟ್ ಲ್ಯಾಂಡ್ ಸಿಕ್ಬೇಕಲ್ಲ ನಿಮಗೆ. ಅದೇ 40 ಪ್ರೈವೇಟ್ ಲ್ಯಾಂಡಿಗೆ ನಾವು ಮಾಡ್ತೀವಿ. ಫಸ್ಟ್ ನಾವು ಭಾಳ ಲೀಸಲ್ಲಿ ತಗೊಂಡಿದ್ದೀವಿ. ಹಾಸನ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ರಕಾಶ್ 2ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ರಕಾಶ್ ಅವರ ಜೊತೆ ಉಪಾಧ್ಯಕ್ಷರಾಗಿ ಸುರೇಶ್ ಹಾಗೂ 13 ಜನ ನಿರ್ದೇಶಕರ ಬಲದೊಂದಿಗೆ ಮತ್ತೆ ಸಂಜೀವಿನಿ ಸಹಕಾರ ಆಸ್ಪತ್ರೆ ಅಭಿವೃದ್ಧಿಗೆ ತಂಡ ಪಣ ತೊಟ್ಟಿದೆ. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ, ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಜ್ಯದಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. 1988ರಲ್ಲಿ ಸ್ಥಾಪನೆಗೊಂಡು ಈವರೆಗೆ ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿರುವ ಈ ಸಂಸ್ಥೆಗೆ ದಿವಂಗತ ಡಾ ಗುರುರಾಜ್ ಹೆಬ್ಬಾರ್, ಡಾ ಮುನಿವೆಂಕಟೇಗೌಡ, ದಿವಂಗತ ಎಚ್ಎಸ್ ಪ್ರಕಾಶ್ ಸೇರಿದಂತೆ ಹಲವರು ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ ಎಂದು ಸ್ಮರಿಸಿದರು. ಕಳೆದ ಬಾರಿಯ 8 ಜನ ನಿರ್ದೇಶಕರು ಈ ಬಾರಿಯೂ ಮುಂದುವರೆದಿದ್ದು, ಇನ್ನುಳಿದ 5 ಜನ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಎಲ್ಲ ನಿರ್ದೇಶಕರ ಹಾಗೂ ಷೇರುದಾರರ ಸಹಕಾರದಿಂದ ಮತ್ತೆ 2ನೇ ಬಾರಿಗೆ ಸಂಸ್ಥೆಯ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಹಲವರ ಶ್ರಮದಿಂದ ಸಂಸ್ಥೆ ಬೃಹತ್ ಮಟ್ಟದಲ್ಲಿ ಬೆಳೆಯುತ್ತಿದ್ದು, ನಮ್ಮ ಅವಧಿಯಲ್ಲಿ ಕೂಡ ಕೆಆರ್ಪುರಂನಲ್ಲಿ ನಿವೇಶನ ಖರೀದಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಜಾಗದಲ್ಲಿ ಹೃದ್ರೋಗಿಗಳಿಗೆ ಸಂಬಂಧಪಟ್ಟ ಆಸ್ಪತ್ರೆ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ. ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣಕ್ಕೂ ತಯಾರಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸುವ ಸಲುವಾಗಿ ಶ್ರಮ ವಹಿಸುವುದಾಗಿ ತಿಳಿಸಿದರು. HCI ನ್ಯೂಸ್ ಹಾಸನ್. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇದು ನಮ್ಮ ರಾಜ್ಯದಲ್ಲೇ ಇದು 2ನೇ ಒಂದು ಸಹಕಾರಿ ಆಸ್ಪತ್ರೆ. ಮೊದಲನೇದು ಘಟಪ್ರಭಾ ನಮ್ಮ ಬೆಳಗಾಮಲ್ಲಿ ಬಿಟ್ಟರೆ ಇದು 2ನೇದು ನಮ್ಮ ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ. ಈ ಒಂದು ಸಂಸ್ಥೆ 1988ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು, ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಒಂದು ಇದರಲ್ಲಿ ಆಶ್ರಯದಲ್ಲಿ ಮತ್ತು ಡಾಕ್ಟರ್ ಮುನಿವೆಂಕಟೇಗೌಡರ ಒಂದು ಸಹಕಾರದೊಂದಿಗೆ ಅದನ್ನು ತದನಂತರ ನಮ್ಮ ತಂದೆ ದಿವಂಗತ ಎಚ್ಎಸ್ ಪ್ರಕಾಶ್ ಅವರು ಇದನ್ನು ನಡೆಸ್ಕೊಂಡ್ಬಂದರು. 20 ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ 25 ವರ್ಷಗಳ ಅಧ್ಯಕ್ಷರಾಗಿ ಒಂದು ದೊಡ್ಡ ಮಟ್ಟಿಗೆ ಇವತ್ತು ಸಂಸ್ಥೆ ಇವತ್ತು ಬೆಳೆದಿದೆ. ಇವತ್ತು ಅವರೆಲ್ಲ ಒಂದು ಆಶೀರ್ವಾದದಿಂದ ನಮ್ಮೆಲ್ಲ ನಿರ್ದೇಶಕರು 13 ಜನ ನಿರ್ದೇಶಕರು ಎಲ್ಲರೂ ಕೂಡ ಒಂದು 8 ಯುನಾನಿಮಸ್ ಆಗಿತ್ತು, ಅವಿರೋಧವಾಗಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಜನಪ್ರತಿನಿಧಿಗಳು ಸರ್ಕಾರದ ವಿರುದ್ಧ ಆರೋಪ ಮಾಡುತ್ತಿರುವುದು ಶುದ್ಧ ಸುಳ್ಳು ಎನ್ನುವುದಕ್ಕೆ ಸಾಕ್ಷಿಯಾಗಿ ತಮ್ಮ ಪ್ರಾಮಾಣಿಕ ಪ್ರಯತ್ನದ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ 127.37 ಕೋಟಿ ಅನುದಾನಕ್ಕೆ ಅನುಮೋದನೆ ಸರ್ಕಾರದಿಂದ ದೊರಕಿದ್ದು, ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡುವವರಿಗೆ ಉತ್ತರ ದೊರಕಿದಂತಾಗಿದೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಸಾಕ್ಷ್ಯ ಸಮೇತ ತಿರುಗೇಟು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲು ತಾಲೂಕಿನಾದ್ಯಂತ 13ಕ್ಕೂ ಹೆಚ್ಚು ಕಡೆ ಸಬ್ ಸ್ಟೇಷನ್ಗಳ ಕಾಮಗಾರಿಗೆ 127.37 ಕೋಟಿ ರೂಪಾಯಿಗಳ ಅನುಮೋದನೆ ದೊರೆತಿದೆ. ಇದು ನಮ್ಮ ಶ್ರಮ, ಕಾಂಗ್ರೆಸ್ ಸರ್ಕಾರದ ಕೊಡುಗೆಯಾಗಿದೆ. ವಿದ್ಯುತ್ ಸಬ್ ಸ್ಟೇಷನ್ ನಿರ್ಮಿಸಿ ತಾಲೂಕಿನ ರೈತರ ಪಂಪ್ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ದೊರಕಿಸಿಕೊಡಲಾಗುತ್ತದೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿದ್ಯುತ್, ನೀರಾವರಿ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಸಾಕಷ್ಟು ಕೊಡುಗೆ ನೀಡಲಾಗಿದೆ. ನೆನೆಗುದಿಗೆ ಬಿದ್ದಿದ್ದ ಹೋಬಳಿಗಳಲ್ಲಿ ವಿದ್ಯುತ್ ಸಬ್ ಸ್ಟೇಷನ್ಗಳಲ್ಲಿ ವಿದ್ಯುತ್ ಲೋಡ್ ಹೆಚ್ಚಿಸಿ ಬಿಡುಗಡೆ ಅನುದಾನದಲ್ಲಿ ಕಾಮಗಾರಿ ಪುನರಾರಂಭಕ್ಕೆ ಸಿದ್ದತೆಯಾಗಿದೆ ಎಂದರು. ಅಲ್ಲದೆ ಈಗಾಗಲೇ ಗೆಂಡೆಹಳ್ಳಿ, ಬಿಕ್ಕೋಡು, ಅಡಗೂರು ಸೇರಿದಂತೆ ಇತರೆ ಭಾಗಗಳಿಗೆ ಅನುದಾನ ತರಲಾಗಿದ್ದು, ಕೆಲವು ಭಾಗದಲ್ಲಿ ಕಾಮಗಾರಿ ನಿಧಾನವಾಗುತ್ತಿದೆ. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಬೇಕಾದಂತಹ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಕೇವಲ ನಾನು ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಎಂದು ಬಡಾಯಿ ಕೊಚ್ಚಿಕೊಳ್ಳುವುದು ತಪ್ಪು ಎಂದು ಕಿಡಿಕಾರಿದರು. ಸ್ಥಳೀಯ ಶಾಸಕ ಕೇವಲ 10-20 ಲಕ್ಷದ ಗುದ್ದಲಿ ಪೂಜೆಗೆ ಮತ್ತು ಶಂಕುಸ್ಥಾಪನೆಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಅಲ್ಲದೆ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ರಾಷ್ಟೀಯ ಹಬ್ಬಗಳ ಸಂದರ್ಭಗಳ ಕಾರ್ಯಕ್ರಮದಲ್ಲಿ ತ್ಯಾಗ ಬಲಿದಾನ ಮಾಡಿದಂತಹ ಮಹಾನ್ ವ್ಯಕ್ತಿಗಳನ್ನು ನೆನೆಯದೆ ಬೇಲೂರಿನ ಅಭಿವೃದ್ಧಿ ನನ್ನ ಗುರಿ ಎಂದು ಭಾಷಣದ ಉದ್ದಕ್ಕೂ ಮಾತನಾಡುತ್ತಾರೆ ಎಂದು ಟೀಕಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿದ್ಯುತ್ ಕಮಿಟಿ ಸದಸ್ಯ ಸುದಯ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಶ್ರೀನಿವಾಸ್, ಕೆಡಿಪಿ ಸದಸ್ಯರಾದ ನಂದೀಶ್, ಬಿಕ್ಕೋಡು ಚೇತನ್ ಉಪಸ್ಥಿತರಿದ್ದರು. HCI ನ್ಯೂಸ್, ಬೇಲೂರು. ಯಾರು ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ, ಜಾಗದ ಸಮಸ್ಯೆ ಅಂತ ಹೇಳಿದ್ವಿ. ನಾವು ಹೋದ್ರೆ ಮತ್ತೆ ಜಾಗದ ಸಮಸ್ಯೆ ಮಾಡ್ತಾರೆ. ನಾವು ಟೆಂಡರ್ ತಗೊಂಡು
ಮತ್ತು ಈಗ ಅಗ್ರದ ಹಂಗೆ ಅರಿಕೆದ ಹಂಗೆ ಆಯಿತು. ಅವ್ನ ಕೆಲಸ ಶುರು ಮಾಡಿ ಸಹಕಾರ ಮಾಡ್ದೇನೆ ಬಿಟ್ಟು ಹೋದ್ರು, ಮತ್ತು ರೀಟೆಂಡರ್ ಆಯಿತು. ಅದನ್ನು ನೋಡಿ ಇದಕ್ಕೆ ಬರ್ತಾರೆ. ಯಾಕೆಂದರೆ ಅದು ಕೇಸು ಕೋರ್ಟಲ್ಲಿ ಇದೆ ಅಂತಲೇ ರಿಪೀಟ್ ಆಗ್ತಾ ಇದೆ. ಇದು ನಮ್ಮಂತ ಯಾರು ಬಗೆಹರಿಸ್ಬೇಕು ತಾನೆ. ಹಿಂದಿನಿಂದ ಬಗೆಹರಿಸ್ತಿಲ್ಲ. ಹಿಂದಿದ್ದವರು ಪಾಪ ಲಿಂಗೇಶ್ವರ ದೋಸ್ತೆಯ ಅವರು ಬಗೆಹರಿಸ್ತಿಲ್ಲ. ಈಗ 2.5 ವರ್ಷ ಆಯಿತು. ಮುತ್ತಿನಂಗೆ ಮಾತಾಡ್ತಾರೆ, ಮಾತ್ರ ಬಗೆಹರಿಸೋಕ್ಕೆ ಕ್ರಮ ತಗೊಂಡಿಲ್ಲ. ಸಮಗ್ರ ಅಭಿವೃದ್ಧಿ ಬೇಲೂರು ದೊಡ್ಡ ಭಾಷಣ ಎಲ್ಲಿ? ಆ ಮೈದಾನದಲ್ಲಿ. ವಿದ್ಯಾರ್ಥಿಗಳು ಗುರುವನ್ನ ಮೀರಿಸಿ ಮೇಲೆ ಬಂದಾಗ ಗುರುವಿಗೆ ಬದುಕಿನ ಸಂತೃಪ್ತಿ ಅನುಭವ ಉಂಟಾಗುತ್ತದೆ. ಕೃತಜ್ಞ ರೂಪವಾಗಿ ಭಾರತಕ್ಕೆ ಮರಳಿದಾಗ ತನ್ನ ಬಳಿ ಬಂದು ಅದೇ ವಿನಮ್ರತೆಯಿಂದ ನಡೆದುಕೊಂಡಾಗ ಗುರುವಿನ ಬದುಕು ಸಾರ್ಥಕವೆನಿಸಿಕೊಳ್ಳುತ್ತದೆ ಎಂದು ಟೈಮ್ಸ್ ಗುರುಕುಲ ವಿದ್ಯಾಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಎಬಿ ಸುರೇಂದ್ರಕುಮಾರ್ ನುಡಿದರು. ಅವರು ಟೈಮ್ಸ್ ಗುರುಕುಲ ಶಾಲಾ ಅಂಗಳದಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಹಾಗೂ ಟೈಮ್ಸ್ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಸ್ವಾದೋತ್ಸವ ಎಂಬ ಆಹಾರ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮೌಲ್ಯತೆಯನ್ನ ತೆರೆಯಲು ಇರುವ ಏಕೈಕ ಮಾರ್ಗವೆಂದರೆ ಅದು ವೈಚಾರಿಕತೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನ ಮುನ್ನಡೆಸಬೇಕಾದ ಕರ್ತವ್ಯ ಶಿಕ್ಷಣ ಸಂಸ್ಥೆಗಳ ಮೇಲಿದೆ ಎಂದು ನುಡಿದರು. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ಅಂಗಳದಲ್ಲಿ ತಮ್ಮ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿ ಪೋಷಕರನ್ನೆಲ್ಲ ಮೂಕ ವಿಸ್ಮಿತರನ್ನಾಗಿಸಿದ್ರು. ಇಲ್ಲಿರುವ ವಿದ್ಯಾರ್ಥಿಗಳಲ್ಲಿ 2-3 ವಿದ್ಯಾರ್ಥಿಗಳಾದರೂ ವಿಜ್ಞಾನಿಗಳೆನಿಸಿಕೊಂಡಲ್ಲಿ ಈ ಕಾರ್ಯಕ್ರಮ ಹಾಗೂ ನಮ್ಮ ಸಂಸ್ಥೆಗೆ ಸಾರ್ಥಕತೆಯ ಗರಿ ದೊರಕುತ್ತದೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನ ಕೇವಲ ವೈದ್ಯಕೀಯ ಮತ್ತು ತಾಂತ್ರಿಕ ವೃತ್ತಿಯೆಡೆಗೆ ಗಮನ ಹರಿಸದೆ ವಿಜ್ಞಾನಿಗಳಾಗಿಸುವ ಮೂಲಕ ದೇಶದ ಸಂಪತ್ತು ಎಂದೆನಿಸಿಕೊಳ್ಳುವ ಹೊಣೆಗಾರಿಕೆಗೆ ಮಕ್ಕಳನ್ನು ಅಣಿಗೊಳಿಸಬೇಕೆಂದು ನುಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ವಿಜ್ಞಾನಿ ಸಂಜಯ್ ಕೌರ್ ಉಪಸ್ಥಿತರಿದ್ದು, ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಿರುವ ಏಕೈಕ ಶಾಲೆಯೆಂದರೆ ಅದು ಟೈಮ್ಸ್ ಗುರುಕುಲ ಸಂಸ್ಥೆ ಎಂದು ಶಾಲೆಯ ನಡೆಯನ್ನ ಶ್ಲಾಘಿಸಿದರು. ಟೈಮ್ಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಸ್ವಾದೋತ್ಸವ ಎಂಬ ಆಹಾರ ಮೇಳವನ್ನು ಉದ್ಘಾಟಿಸಿದ ದಿಹಾಸನ್ ಅಶೋಕ ಹೋಟೆಲ್ನ ಮುಖ್ಯ ಪಾಕಪರಿಣಿತ ಡಾ ದಾಮೋದರನ್ ಪಾರ್ವತಿ ವಿಹಾರ್ ಮಾತನಾಡುತ್ತಾ 500 ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗಲು ಹೊರಟಿರೋ ಉತ್ಸಾಹವನ್ನ ಕಂಡು ಮತ್ತು ವ್ಯವಹಾರ ಜ್ಞಾನ ಹೊಂದಲು ಆಹಾರ ಮೇಳದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳನ್ನ ಕುರಿತು ಮುಂಬರುವ ಭಾವಿ ಭಾರತದ ಸದೃಢ ಕೈಗಳ ನಂಬಿಕೆ ನನಗಿದೆ. ಈ ನಿಟ್ಟಿನಲ್ಲಿ ನಿಮ್ಮನ್ನ ತಯಾರಿಗೊಳಿಸಿರುವ ಸುರೇಂದ್ರಕುಮಾರ್ ಮನೋಭಿಲಾಷೆಗೆ ಒಂದು ದೊಡ್ಡ ಸಲಾಂ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲೆ ಶ್ರೀಮತಿ ಶೈಲಾರೈ ಉಪಸ್ಥಿತರಿದ್ದು ಮಕ್ಕಳಿಗೆ ಶುಭ ಹಾರೈಸಿದ್ರು. ಪ್ರಖ್ಯಾತ ಸ್ತ್ರೀರೋಗ ತಜ್ಞ ಡಾ ರಘುಪತಿ ಮತ್ತು ಹಾಸನ್ ಅಶೋಕ ಹೋಟೆಲ್ನ ಮುಖ್ಯ ವ್ಯವಸ್ಥಾಪಕಿ ಶ್ರೀಮತಿ ನಯನಾಗೌಡ ಮತ್ತು ಸುರೇಂದ್ರಕುಮಾರ್ ಹಳೆಯ ವಿದ್ಯಾರ್ಥಿಯಾದ ವಿನೀತ್ ಭಾರದ್ವಾಜ್ ಉಪಸ್ಥಿತರಿದ್ದರು. ಮಕ್ಕಳು ಅತ್ಯದ್ಭುತವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. 500ಕ್ಕೂ ಹೆಚ್ಚು ಪುಟ್ಟ ವಿಜ್ಞಾನಿಗಳ ದಂಡು ಸತ್ಯಮಂಗಲದ ಶಾಲಾ ಆವರಣದಲ್ಲಿ ನೆರೆದಿದ್ದು ಅದೊಂದು ವಿಜ್ಞಾನ ಜಾತ್ರೆ ಎಂಬ ಭಾವನೆ ಪ್ರತಿಯೊಬ್ಬ ಪೋಷಕರಲ್ಲಿ ಮೂಡುವಂತೆ ಮಾಡಿತು. ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮುಕ್ತ ಕಂಠದಿಂದ ಪ್ರತಿಯೊಬ್ಬ ಪೋಷಕರು ಶ್ಲಾಘಿಸಿದ್ರು. HCN ನ್ಯೂಸ್ ಹಾಸನ್. ಬೇಲೂರು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಎಲ್ ನಟರಾಜ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಎನ್ಎಸ್ ಸುನಿಲ್ ಕುಮಾರ್ ಆಯ್ಕೆಯಾಗಿದ್ದಾರೆ. ವಕೀಲರ ಸಂಘದಲ್ಲಿ ನಡೆದ ಚುನಾವಣೆಯಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದ ಸಿಎಂ ಪೃಥ್ವಿರವರ ಅವಧಿ ಮುಗಿದ ಹಿನ್ನೆಲೆ ಚುನಾವಣೆ ನಿಗದಿಯಾಗಿತ್ತು. ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಕೆಎಲ್ ನಟರಾಜ್ ಮತ್ತು ಜಿಟಿ ಪ್ರಕಾಶ್ ಇಬ್ಬರು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರು. ಚುನಾವಣೆಯಲ್ಲಿ ಬಹುಮತದ ಅಂತರದಿಂದ ಚುನಾಯಿತರಾದ ಕೆಎಲ್ ನಟರಾಜ್ ಅವರು ಅಧ್ಯಕ್ಷರಾಗಿ ಮತ್ತು ಅವಿರೋಧವಾಗಿ ಆಯ್ಕೆಯಾದ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಸುನಿಲ್ ಕುಮಾರ್, ಉಪಾಧ್ಯಕ್ಷರಾಗಿ ಪಂಚಾಕ್ಷರಿ, ಖಜಾಂಚಿ ಕಿರಣ್ ಕುಮಾರ್ ಮತ್ತು ಸಹ ಕಾರ್ಯದರ್ಶಿಯಾಗಿ ವನಮಾಲಿನಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ಕೆವಿ ರತೀಶ್ ಹಾಗೂ ಮಂಜುನಾಥ್ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಕೆಎಲ್ ನಟರಾಜ್, ನನ್ನ ಮೇಲೆ ಅಭಿಮಾನವಿಟ್ಟು ನನಗೆ ಈ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟು ವಕೀಲರ ಸಂಘದ ಕೆಲಸ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮಾಜಿ ಅಧ್ಯಕ್ಷರುಗಳ ಮತ್ತು ಹಿರಿಯರ ಸಹಕಾರ ಪಡೆದು ನಮಗೆ ಮೀಸಲಿಟ್ಟಿರುವ ನ್ಯಾಯಾಲಯದ ನಿವೇಶನದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಪ್ರಯತ್ನಿಸುವುದಾಗಿ ತಿಳಿಸಿದರಲ್ಲದೆ ರಾಜ್ಯ ಮತ್ತು ಜಿಲ್ಲಾ ವಕೀಲರ ಸಹಕಾರ ಪಡೆದು ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ನಂತರ ಮಾತನಾಡಿದ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಸಿಎಂ ಪೃಥ್ವಿ, 2025 ಮತ್ತು 26ನೇ ಸಾಲಿನ ನೂತನವಾಗಿ ಸಮಿತಿ ರಚನೆಯಾಗಿದ್ದು ಅವರ ಎಲ್ಲಾ ಕೆಲಸಗಳಿಗೆ ನಾವು ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರಲ್ಲದೆ ಸಂಘದ ಬಾಕಿ ಇರುವ ಕೆಲಸ ಕಾರ್ಯಗಳನ್ನು ನಡೆಸುವುದರ ಜೊತೆಗೆ ಹಿರಿಯ ವಕೀಲರಿಗೆ ಹಿರಿಯರಿಂದ ಮಾರ್ಗದರ್ಶನ, ಸಲಹೆ, ಸಹಕಾರ, ಹೆಚ್ಚಿನ ತರಬೇತಿ ನೀಡಲು ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಲ್ಲಿ ಮನವಿ ಮಾಡಿದರು. ಈ ವೇಳೆ ಹಿರಿಯ ವಕೀಲರಾದ ಚಂದ್ರೇಗೌಡ, ದೇವರಾಜ್, ಮಂಜೇಗೌಡ, ಮಹೇಶ್, ಲಿಂಗೇಶ್, ಚಂದ್ರು, ಗಂಗಾಧರ ಸ್ವಾಮಿ, ದಿಲೀಪ್, ಪ್ರದೀಪ್, ಪೃಥ್ವಿ, ಗಿರೀಶ್, ಶ್ರೀನಿಧಿ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈ ದಿನ ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೆಯಿತು. ಅದರಲ್ಲಿ ಕೆಎಲ್ ನಟರಾಜ್ ಅವರು ಅಭ್ಯರ್ಥಿಯಾಗಿದ್ದು ಮತ್ತೆ ಟಿ ಪ್ರಕಾಶ್ ಅಂತ ಇಬ್ಬರು ಕೂಡ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು. ಇನ್ನು ಸಂಘದ ಸದಸ್ಯರೆಲ್ಲರೂ ಮತ ಚಲಾವಣೆ ಮಾಡುವ ಮೂಲಕ
ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿ ಕೆ ನಟರಾಜ್ ಅವರು 40 ಮತಗಳನ್ನು ಪಡೆದು ಜಯಶೀಲರಾಗಿರುತ್ತಾರೆ. ಒಟ್ಟು 69 ಮತಗಳಿತ್ತು. ಅದರಲ್ಲಿ 68 ಮತಗಳು ಚಲಾವಣೆಯಾಗಿವೆ. ಅದರಲ್ಲಿ ಅಧ್ಯಕ್ಷರಾಗಿ ಇದ್ದಂಥ ಕೆ ನಟರಾಜ್ ಅವರು 40 ಮತಗಳನ್ನು ಪಡೆದಿದ್ದರು. ಸೋದಂಥ ಟಿ ಪ್ರಕಾಶ್ ಅವರು 28 ಮತಗಳನ್ನು ಪಡೆದು ಪರಾಭವಗೊಂಡಿದ್ದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನವೆಂಬರ್ 5ರಂದು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವೀರಶೈವ ಸಮಾಜದ ನಾಯಕ ಬಿವೈ ವಿಜಯೇಂದ್ರ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜಯೇಂದ್ರ ಅಭಿಮಾನಿ ಬಳಗ ಮತ್ತು ವೀರಶೈವ ಲಿಂಗಾಯತ ಮಹಾವೇದಿಕೆ ವತಿಯಿಂದ ಆಚರಿಸಲಾಗುವುದೆಂದು ವಕೀಲರ ಮತ್ತು ರಾಜ್ಯ ಸಮಿತಿ ಸದಸ್ಯರಾದ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಬಿಆರ್ ವಸಂತಕುಮಾರ್ ತಿಳಿಸಿದರು. ಮಾಧ್ಯಮಕ್ಕೆ ಸೋಮವಾರ ಮಾಹಿತಿ ನೀಡಿದ ಅವರು ದಿನಾಂಕ 5/11/2025ರಂದು ಬೆಳಗ್ಗೆ 8:30ಕ್ಕೆ ನಗರದ ಶ್ರೀ ಕಾಮಧೇನು ವೃದ್ಧಾಶ್ರಮದಲ್ಲಿರುವ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅರ್ಚನೆಯೊಂದಿಗೆ ಪ್ರಾರಂಭವಾಗಿ ಅಲ್ಲಿನ ಹಿರಿಯ ಜೀವಗಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಸಿಹಿ ಹಂಚಿ ಸಂಭ್ರಮಾಚರಣೆ ಪ್ರಾರಂಭಿಸಲಾಗುವುದು. ನಂತರ ಆಶ್ರಮದ ಎಲ್ಲರಿಗೂ ಆ ದಿನದ ವಿಶೇಷ ದಾಸೋಹ ವ್ಯವಸ್ಥೆಯನ್ನ ಮಾಡಿಸಲಾಗಿದೆ. ದಿನಾಂಕ 5/11/2025ರಂದು ಹಾಸನ ಜಿಲ್ಲೆಯ ವಿವಿಧ ಗ್ರಾಮಗಳ ಒಟ್ಟು 108 ದೇವಸ್ಥಾನಗಳಲ್ಲಿ ಶ್ರೀ ಬಿವೈ ವಿಜಯೇಂದ್ರ ಹೆಸರಿನಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆ ಮಾಡಿ ಪ್ರತಿ ಗ್ರಾಮದಲ್ಲಿಯೂ ಗ್ರಾಮಸ್ಥರಿಗೆ ಸಿಹಿ ಹಂಚಿ ದಾಸೋಹ ವ್ಯವಸ್ಥೆ ಮಾಡಿ ಸಂಭ್ರಮಾಚರಣೆ ಮಾಡಲು ಯೋಜನೆ ರೂಪಿಸಲಾಗಿದೆ. ಅಂದು ಸಂಜೆ ಹೊಳೆನರಸೀಪುರ ತಾಲೂಕಿನ ತೇಜೂರು ಮಠದ ಶ್ರೀ ಸಿದ್ದರಾಮೇಶ್ವರ ಮಠದಲ್ಲಿ ಕಾರ್ಯಕ್ರಮದ ಸಮಾರೋಪದ ಭಾಗವಾಗಿ ಬಿವೈ ವಿಜಯೇಂದ್ರ ಅವರ ಹೆಸರಿನಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆ ವಿಶೇಷ ಪೂಜೆಯೊಂದಿಗೆ ಸಾವಿರಾರು ಮಠದ ಭಕ್ತರು ಮತ್ತು ವಿಜಯೇಂದ್ರ ಅವರ ಅಭಿಮಾನಿಗಳೊಂದಿಗೆ ಸಂಭ್ರಮಾಚರಣೆ ಮತ್ತು ದಾಸೋಹ ವ್ಯವಸ್ಥೆ ಆಯೋಜಿಸಲಾಗಿದೆ. ಸಮಾರೋಪ ಸಂದರ್ಭದಲ್ಲಿ ಹೊಳೆನರಸೀಪುರ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಆರ್ ವಸಂತಕುಮಾರ್, ವಕೀಲರು ಹಾಗೂ ರಾಜ್ಯ ಸಮಿತಿ ಸದಸ್ಯರು, ವೀರಶೈವ ಲಿಂಗಾಯತ ಮಹಾವೇದಿಕೆ, ಕಟ್ಟೆಗದ್ದೆ ನಾಗರಾಜ್, ಜಿಲ್ಲಾಧ್ಯಕ್ಷರು, ಕರುನಾಡು ವಿಜಯ ಸೇನೆ ಮತ್ತು ಸಮಾಜ ಸೇವಕರು ಹಾಗೂ ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾಧ್ಯಕ್ಷರಾದ ಎಸ್ಎಸ್ ಪ್ರಸನ್ನ, ಹೊಳೆನರಸೀಪುರ ತಾಲೂಕಿನ ಗೌರವಾಧ್ಯಕ್ಷರಾದ ಮಹಾಂತೇಶಪ್ಪ, ಹೊಳೆನರಸೀಪುರ ತಾಲೂಕಿನ ಅಧ್ಯಕ್ಷರಾದ ತೇಜಮೂರ್ತಿ ಮತ್ತು ಸದಸ್ಯರಾದ ಸಂಪತ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ನಾನು ವಸಂತಕುಮಾರ್ ಬಿಆರ್, ವಕೀಲರು ಹಾಗೂ ವೀರಶೈವ ಲಿಂಗ ಮಹಾವೇದಿಕೆಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರುನಾಡು ವಿಜಯ ಸೇನೆಯ ಜಿಲ್ಲಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದಂತಹ ನಮ್ಮ ಕಟ್ಟೆಗದ್ದೆ ನಾಗರಾಜಿಯವರು ಹಾಗೂ ನಮ್ಮ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಎಸ್ಎಸ್ ಪ್ರಸನ್ನ ಅವರು ಹಾಗೂ ಹೊಳೆನರಸೀಪುರ ತಾಲೂಕು ವೀರಶೈವ ಲಿಂಗಾಯತ ಮಹಾವೇದಿಕೆಯ ಗೌರವಾಧ್ಯಕ್ಷರಾದಂತಹ ಮಹಾಂತೇಶಪ್ಪನವರು ಹಾಗೂ ಹೊಳೆನರಸೀಪುರ ತಾಲೂಕು ವೀರಶೈವ ಲಿಂಗಾಯತ ಮಹಾವೇದಿಕೆಯ ಅಧ್ಯಕ್ಷರಾದಂತಹ ತೇಜಮೂರ್ತಿ ಸರ್ ಅವರು ಹಾಗೂ ಸದಸ್ಯರಾದಂತಹ ನಮ್ಮ ಸಂಪತ್ರವರು ಹಾಗೂ ನಮ್ಮ ವಕೀಲ ಮಿತ್ರರಾದಂತಹ ರುದ್ರಪ್ಪನವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಾರೆ. ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಬರುವ ನವೆಂಬರ್ 5ನೇ ತಾರೀಕು ನಮ್ಮ ರಾಜ್ಯ ಕಂಡಂತಹ ಅತ್ಯುತ್ತಮ ಮುಖ್ಯಮಂತ್ರಿ ಹಾಗೂ ನಮ್ಮ ಸಮಾಜದ ಮೇರು ನಾಯಕರಾದಂತಹ ಬಿಎಸ್ ಯಡಿಯೂರಪ್ಪನವರ ಸುಪುತ್ರರಾದಂತಹ ಶ್ರೀಮಾನ್ ಬಿವೈ ವಿಜಯೇಂದ್ರ ಅವರ 50ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮವನ್ನು ನಾವೆಲ್ಲ ಸೇರಿ ಇಡೀ ಜಿಲ್ಲೆಯಾದ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದರ ಅಂಗವಾಗಿ ಬೆಳಿಗ್ಗೆ 8:30ಕ್ಕೆ ಹಾಸನದ ಬೈಪಾಸ್ ರಸ್ತೆಯಲ್ಲಿರುವಂಥ ನಮಸ್ಕಾರ. ಏನು ವೀರಶೈವ ಲಿಂಗಾಯತ ಮಹಾವೇದಿಕೆಯ ರಾಜ್ಯ ಸಂಘಟನೆಯ ಸಹ ಪದಾಧಿಕಾರಿಗಳು ಸಹಪಾಠಿಗಳಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದಾರೆ. ಅದೇ ರೀತಿ ವಿಜಯೇಂದ್ರನ ಅಭಿಮಾನಿಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಜವಾಬ್ದಾರಿಯನ್ನು ನಿರ್ವಹಿಸ್ತಿರ್ತಕ್ಕಂಥ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದಾರೆ. ಉದ್ದೇಶ ಇಷ್ಟೇ, ರಾಜ್ಯ ಕಂಡ ಧೀಮಂತ ನಾಯಕರು ಯಾವುದೇ ಜಾತಿ ಧರ್ಮ ಯಾವುದೇ ರೀತಿ ವರ್ಗಗಳನ್ನು ನೋಡ್ದಂಗೆ ಏನು ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಸಾಲ ಹಾಕೊಂಡು ಪ್ರಮಾಣ ವಚನ ಸ್ವೀಕರಿಸಿ ಇಡೀ ರಾಜ್ಯದ ರೈತರ ಬಗ್ಗೆ ಕಳಕಳಿ ಇಟ್ಕೊಂಡು ಒಂದು ಉತ್ತಮ ಆಡಳಿತ ಕೊಟ್ಟಂಥ ಧೀಮಂತ ನಾಯಕರ ಮಗ ವಿಜಯೇಂದ್ರಣ್ಣನವರು ಅವರು ಯಾವುದೇ ರೀತಿ ಅಪ್ಪನ ಒಂದು ವರ್ಚಸ್ಸಿನಿಂದ ತನ್ನ ಒಂದು ಪರಿಚಯನ ರಾಜ್ಯಕ್ಕೆ ಮಾಡ್ಕೊಳ್ದಿರೋ ರೀತಿ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬೇಲೂರಿನ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೇಲೂರು ಘಟಕದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು.
ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ನಿರ್ದೇಶಕ ಮತ್ತು ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ತಾಲೂಕು ಅಧ್ಯಕ್ಷ ಎಚ್ಎಂ ದಯಾನಂದ್ ಉದ್ಘಾಟಿಸಿದರು. ನಂತರ ಎಚ್ಎಂ ದಯಾನಂದ್ ಅವರು ಮಾತನಾಡಿ, ಕನ್ನಡ ನಮ್ಮ ಅಸ್ತಿತ್ವದ ಗುರುತು. ರಾಜ್ಯೋತ್ಸವವು ಕೇವಲ ಹಬ್ಬವಲ್ಲ, ಇದು ನಮ್ಮ ಸಂಸ್ಕೃತಿಯ ಸಂಭ್ರಮ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸೋದು ಪ್ರತಿಯೊಬ್ಬರ ಕರ್ತವ್ಯ. ಇಂದು ಶಾಲಾ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ನಮ್ಮ ಯುವ ಪೀಳಿಗೆಯಲ್ಲಿರುವ ಕಲೆ ಮತ್ತು ಕನ್ನಡಾಭಿಮಾನವನ್ನು ಸ್ಪಷ್ಟಪಡಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ 100 ವರ್ಷಗಳ ಪರಂಪರೆಯ ಸಂಸ್ಥೆ. ನಮ್ಮ ಭಾಷೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ. ಕನ್ನಡಕ್ಕೆ ಕೆಲಸ ಮಾಡೋದೆಂದರೆ ನಮ್ಮ ಮನದ ಕೃತಜ್ಞತೆ ವ್ಯಕ್ತಪಡಿಸುವಂತಹದ್ದು. ಅಂತೆಯೇ ಕನ್ನಡವನ್ನು ಕೇವಲ ಆಚರಣೆಯ ಮಟ್ಟದಲ್ಲಿ ಉಳಿಸದೆ ದೈನಂದಿನ ಜೀವನದಲ್ಲಿ ಬಳಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ, ಕನ್ನಡ ಭಾಷೆ ನಮ್ಮ ನಾಡಿನ ಗರ್ವ. ರಾಜ್ಯೋತ್ಸವ ಆಚರಣೆಗಳು ಕೇವಲ ಹಬ್ಬದ ಸಂಭ್ರಮವಾಗಬಾರದು. ಕನ್ನಡದ ಅಭಿಮಾನವು ನಮ್ಮ ನಿತ್ಯ ಜೀವನದ ವರ್ತನೆ, ಕೃತ್ಯ, ಕೆಲಸಗಳಲ್ಲಿ ಸ್ಪಷ್ಟವಾಗಬೇಕು. ಶಾಲೆಗಳಲ್ಲಿ ಕನ್ನಡದ ಪ್ರೋತ್ಸಾಹ ನೀಡೋದು ಅತ್ಯಗತ್ಯ ಎಂದರು. ಪ್ರಧಾನ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ, ಕನ್ನಡ ರಾಜ್ಯೋತ್ಸವದ ಆಚರಣೆ ನಮ್ಮೆಲ್ಲರ ಹೆಮ್ಮೆಯ ಕ್ಷಣ. ಆದರೆ ಕನ್ನಡದ ನಿಜವಾದ ಸೇವೆ ಹಬ್ಬದ ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನದ ಬದುಕಿನ ಭಾಗವಾಗಬೇಕು. ಕನ್ನಡದಲ್ಲಿ ಮಾತನಾಡೋದು, ಬರೆಯೋದು, ಆಡಳಿತ ಮತ್ತು ಶಿಕ್ಷಣದಲ್ಲಿ ಕನ್ನಡವನ್ನು ಬಳಸೋದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆ ಎಂದು ಹೇಳಿದರು. ಮಾಜಿ ಅಧ್ಯಕ್ಷ ಮಾ ಶಿವಮೂರ್ತಿ, ಉಪಾಧ್ಯಕ್ಷ ವಕೀಲ ಚಂದ್ರು, ಗುರುರಾಜ್, ಮಹೇಶ್, ಸುರೇಶ್, ನಾಗರಾಜ್, ಕುಮಾರಸ್ವಾಮಿ ಮತ್ತಿತರರು ಹಾಜರಿದ್ದರು. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಗೈದ ಮಹನೀಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಗರದಲ್ಲಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದು, ನೃತ್ಯ, ಗಾಯನ, ನಾಟಕ ಮುಂತಾದ ಪ್ರದರ್ಶನಗಳು ಪ್ರೇಕ್ಷಕರ ಮನಸೆಳೆದವು. HCN ನ್ಯೂಸ್, ಬೇಲೂರು. ಮಕ್ಕಳಿಗೆ ವೇದಿಕೆ ಒಂದು ಕಾರ್ಯಕ್ರಮ ಕೊಟ್ಟರೆ ಇವತ್ತು ಅವರಿಗೆ ಮುಂದೆ ಮುಂದೆ ಒಳ್ಳೊಳ್ಳೆ ವೇದಿಕೆಗಳು ಸಿಗ್ತವೆ ಅಂತ ಅನ್ನೋದಕ್ಕೋಸ್ಕರ ನಮ್ಮ ತಾಲೂಕಿನ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮ ಅಷ್ಟೇ. ಮಕ್ಕಳಲ್ಲಿರ್ತಕ್ಕಂತಹ ಸೂಕ್ತ ಪ್ರತಿಭೆಗಳನ್ನು ಹೊರತೆಗೆಯಲಿಕ್ಕೆ ಅನೇಕ ವೇದಿಕೆಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣಾ ದಿನದಂದು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಸಂತೋಷದ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಮಾತೃಭಾಷೆ ಯಾಕಪ್ಪ ಅಂತ ಹೇಳಿದ್ರೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ HR ವೆಂಕಟೇಶ್ ಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ತಾರಾಮಣಿ ಆನಂದ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಎ ತರಗತಿಯಡಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ HR ವೆಂಕಟೇಶ್ ಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿ ನಿರ್ದೇಶಕರಾಗಿರುವ ಡಿ ಚಿಕ್ಕೇನಹಳ್ಳಿ ಗ್ರಾಮದ ತಾರಾಮಣಿ ಆನಂದ್ ರವರು ನಾಮಪತ್ರ ಸಲ್ಲಿಸಿದ್ರು. ಇವರಿರುವರನ್ನ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ತಹಸೀಲ್ದಾರ್ ಶಂಕರಪ್ಪ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಶಾಸಕ ಸಿಎನ್ ಬಾಲಕೃಷ್ಣ, ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮಕೃಷ್ಣೇಗೌಡ ಸೇರಿ ತಾಲೂಕಿನ ಜೆಡಿಎಸ್ ಮುಖಂಡರು ಎಲ್ಲಾ ನಿರ್ದೇಶಕರುಗಳು ಹಾರ ಹಾಕಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಟಿಎಪಿಸಿಎಂಎಸ್ ಇಂದು ಲಾಭದ ಹಾದಿಯಲ್ಲಿ ಸಾಗಲು 2 ದಶಕಗಳ ಕಾಲ ಜೆಡಿಎಸ್ ಅಧಿಕಾರ ನಡೆಸಿರುವುದು ಕಾರಣವಾಗಿದೆ. ಈ ಹಿಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಎಲ್ಲಾ ಮುಖಂಡರ ಶ್ರಮದಿಂದ ಜಪ್ತಿ ಮಾಡೋ ಹಂತದಲ್ಲಿದ್ದ ಟಿಎಪಿಸಿಎಂಎಸ್ ಇದೀಗ 60 ಲಕ್ಷ ರೂಪಾಯಿ ಠೇವಣಿ, 1.5 ಕೋಟಿ ರೂಪಾಯಿಗಳ ದುಡಿಯುವ ಬಂಡವಾಳ ಹೊಂದಿ 2.5 ಕೋಟಿ ನಿವ್ವಳ ಆಸ್ತಿಯನ್ನ ಹೊಂದುವ ಮೂಲಕ ಗುರುತರ ಸಾಧನೆ ಮಾಡಿದೆ. ಇದರ ಫಲವಾಗಿಯೇ ಕಳೆದ ತಿಂಗಳು ನಡೆದ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಎಲ್ಲಾ 14 ಸ್ಥಾನಗಳು ಜೆಡಿಎಸ್ ಪಕ್ಷದ ಪಾಲಾಗಿವೆ. ಎಲ್ಲಾ ಷೇರುದಾರ ರೈತರಿಗೆ ಈ ಸಂದರ್ಭ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು.
ಸಹೋದರ ಸಿಎನ್ ಪುಟ್ಟಸ್ವಾಮಿ ಗೌಡ್ರು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಮೇಲೆ ತಾಲೂಕಿಗೆ 1 ಕೋಟಿ ರೂಪಾಯಿ ಅನುದಾನವನ್ನು ಮಾರಾಟ ಮಂಡಲದಿಂದ ಕೊಡಿಸಿದ್ದು ಟಿಎಪಿಸಿಎಂಎಸ್ನ ಕಟ್ಟಡ ನಿರ್ಮಾಣಕ್ಕಾಗಿ 35 ಲಕ್ಷ ರೂಪಾಯಿಗಳ ಅನುದಾನ ಒದಗಿಸಿದ್ದಾರೆ ಎಂದರು. ನೂತನ ಅಧ್ಯಕ್ಷರಾದ ಎಚ್ಆರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ನನ್ನ ಆಯ್ಕೆಗೆ ಸಹಕರಿಸಿದ ಸಹಕಾರಿ ರತ್ನ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರಿಗೆ ವಿಶೇಷವಾದ ಕೃತಜ್ಞತೆಯೊಂದಿಗೆ ಎಲ್ಲಾ ನಿರ್ದೇಶಕರಿಗೆ ಮತ್ತು ಮಾಜಿ ಅಧ್ಯಕ್ಷರು ನಿರ್ದೇಶಕರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿ, ಈ ಹಿಂದೆ ಅಧ್ಯಕ್ಷರಾಗಿದ್ದವರು ಸಂಘವನ್ನು ಆರ್ಥಿಕವಾಗಿ ಬಲಪಡಿಸಿದ್ದು ತಾವು ಶಾಸಕರ ನಿರ್ದೇಶಕರ ಸಹಕಾರದಿಂದ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವುದಾಗಿ ತಿಳಿಸಿದರು. ಉಪಾಧ್ಯಕ್ಷೆ ತಾರಾಮಣಿ ಆನಂದ್ ಅವರು ತಮ್ಮ ಆಯ್ಕೆಗೆ ಸಹಕರಿಸಿದ ಪಕ್ಷದ ಎಲ್ಲಾ ಮುಖಂಡರು ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ, ನಿಕಟಪೂರ್ವ ಅಧ್ಯಕ್ಷ ಹಾಲಿ ನಿರ್ದೇಶಕ ಎಂಆರ್ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಿಎಂಎಸ್ ಒಂದು ಗುರುತರವಾದಂಥ ಮಟ್ಟಿಗೆ ಎಲ್ಲ ರೀತಿ ವಹಿವಾಟುಗಳನ್ನು ಮಾಡೋದ್ರ ಮೂಲಕ ಇವತ್ತು ಉತ್ತಮ ಸ್ಥಿತಿಗೆ ತರ್ತಕ್ಕಂಥದಕ್ಕೆ ಹಿಂದಿನ ಎಲ್ಲ ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಅಧ್ಯಕ್ಷಗಳು ಕೂಡ ಉತ್ತಮವಾದ ಮಂಜಣ್ಣರಿರ್ಬೋದು, ಒಡ್ಡಳ್ಳಿ ರಾಜಣ್ಣರಿರ್ಬೋದು, ಶಿವಣ್ಣವ್ರು ಇರ್ಬೋದು, ಪರಮೇಶ್ವರ ಕೃಷ್ಣೇಗೌಡರು ಇರ್ಬೋದು, ಕಾಳೇಗೌಡರು ಇರ್ಬೋದು, ಅದೇ ರೀತಿ ನಂಜೇಗೌಡರು ಇರ್ಬೋದು, ಕುಂಬಾರಳ್ಳಿ ರಮೇಶ್ ಅವರು ಇರ್ಬೋದು, CN ಪುಟ್ಟಸ್ವಾಮಿ ಗೌಡರು ಇರ್ಬೋದು, ಅದೇ ರೀತಿ ನಮ್ಮ ಅನಿಲ್ ಕುಮಾರ್ ಕೂಡ ಈ ಕೊನೆ ಹಂತದಲ್ಲಿ ಅಧ್ಯಕ್ಷರಾದರೂ ಕೂಡ ಜವಾಬ್ದಾರಿಯುತವಾಗಿ ಚುನಾವಣೆ ಪ್ರಕ್ರಿಯೆಗೆಲ್ಲ ಉತ್ತಮವಾದ ರೀತಿ ಕೆಲಸ ಮಾಡಿದ್ದಾರೆ. ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ, ಅವ್ರಿಗೆ ಸಹಕಾರ ನೀಡಿರುವಂಥ ಎಲ್ಲ ನಿರ್ದೇಶಕ ಸ್ನೇಹಿತರುಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು TAPCMS ಹಿಂದೆ ಇಲ್ಲಿದ್ದಂಥ ಕುರ್ಚಿಗಳನ್ನು ಕೂಡ ಜಪ್ತಿ ಮಾಡ್ಕೊಂಡು ಹೋದಂಥ ಕಾಲ, ಅವತ್ತಿಂದ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆಸಿ. ಚುಟುಕು ಸಾಹಿತ್ಯ ಪರಿಷತ್ತು ಬೇಲೂರು ಘಟಕದ ವತಿಯಿಂದ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ಚುಟುಕು ಕವಿಗೋಷ್ಠಿ ಹಾಗೂ ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ಚುಟುಕು ಕವಿಗೋಷ್ಠಿ ಮತ್ತು ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್ ಬೀರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಚುಟುಕು ಸಾಹಿತ್ಯ ರಚಿಸುವುದು ಬಹಳಷ್ಟು ಸುಲಭವಿದ್ದು ವಿದ್ಯಾರ್ಥಿ ದೆಸೆಯಿಂದಲೇ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವ ಸಲುವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಚುಟುಕು ಬರೆಯುವ ಹವ್ಯಾಸ ರೂಢಿಸುವಲ್ಲಿ ಈ ಕಾರ್ಯಕ್ರಮ ಪ್ರೇರಣೆಯಾಗಿದೆ ಎಂದರು. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ಓದುವ, ಬರೆಯುವ ಅಭ್ಯಾಸ ರೂಢಿಸಿಕೊಳ್ಳಬೇಕು. ಇದು ಮುಂದಿನ ಜೀವನಕ್ಕೆ ಭದ್ರ ಬುನಾದಿಯಾಗುತ್ತದೆ ಎಂದರು. ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗೀಳಿಗೆ ಬೀಳ್ತಿದ್ದಾರೆ. ಪುಸ್ತಕವನ್ನು ಜೊತೆಯಲ್ಲೇ ಇಟ್ಟುಕೊಂಡು ಅಭ್ಯಾಸ ಮಾಡಿದಲ್ಲಿ ನಿಮ್ಮ ಜ್ಞಾನಾರ್ಜನೆ ವೃದ್ಧಿಯಾಗುತ್ತದೆ ಮತ್ತು ನಿಮ್ಮ ವಯಸ್ಸಿನಲ್ಲಿ ಸಾಹಿತ್ಯದ ರುಚಿಯನ್ನು ಸವಿಯುತ್ತಾ ಸಾಹಿತ್ಯವನ್ನು ಆಸ್ವಾದಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು. ಜಿಲ್ಲಾಧ್ಯಕ್ಷರಾದ ಬಾನಂ ಲೋಕೇಶ್ ಮಾತನಾಡಿ, ಚುಟುಕು ಸಾಹಿತ್ಯ ಬದುಕಿಗೆ ಲಾಲಿತ್ಯ. ಚುಟುಕು ರಚಿಸಲು ಸಮಯ ಬೇಕಿಲ್ಲ, ಆಸಕ್ತಿ ಇದ್ರೆ ಸಾಕು. ಚುಟುಕು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಚುಟುಕುಗಳನ್ನು ವಿಶ್ಲೇಷಣೆ ಮಾಡಿ ಆಯ್ದ ಕೆಲ ವಿದ್ಯಾರ್ಥಿಗಳ ಚುಟುಕುಗಳನ್ನು ಪ್ರಶಂಸೆ ಮಾಡಿದ್ರು. ಸಂಪಾದಕರಾದ ರವೀನಾ ಕಲ್ಗೂಡು ಮಾತನಾಡಿ, ಚುಟುಕು ಸಾಹಿತ್ಯ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರಕ್ಕೆ ಬರುತ್ತಿರುವುದು ಶ್ಲಾಘನೀಯ ಮತ್ತು ಚುಟುಕು ಕವಿಗಳು ಹೆಚ್ಚೆಚ್ಚು ಉದ್ಭವಿಸುತ್ತಿರುವುದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡುತ್ತಿರುವ ದೊಡ್ಡ ಕೊಡುಗೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸುಮಾರು 20 ವರ್ಷಗಳಿಂದಲೂ ಕನ್ನಡ ಪ್ರಭಾ ವರದಿಗಾರರಾಗಿ ಪತ್ರಿಕೋದ್ಯಮದಲ್ಲಿ ಅಗಣಿತ ಸೇವೆ ಮಾಡುತ್ತಿರುವ ಎ ರಾಘವೇಂದ್ರ ಹೊಳ್ಳ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕದ ಸಭಾಪತಿಗಳಾದ ವೈಎಸ್ ಸಿದ್ದೇಗೌಡರವರಿಗೆ ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಆರ್ ನಿರಂಜನ್ ರವರು ವಹಿಸಿದ್ರು ಹಾಗೂ ಕನ್ನಡ ಉಪನ್ಯಾಸಕರಾದ ಗಂಗಾಧರ್, ಚುಟುಕು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ದೇವರಾಜ್, ಕಿರಣ್ ಗುಜ್ಜಾರ್, ಪರಮೇಶ್ವರಪ್ಪ ನಂಜುಂಡಯ್ಯ ಉಪಸ್ಥಿತರಿದ್ದರು. ಪತ್ರಿಕಾ ಬಳಗದವರಾದ ವಿಜಯಕುಮಾರ್, ಮಲ್ಲೇಶ್ ಹಾಗೂ ಸಾಹಿತ್ಯ ಅಭಿಮಾನಿಗಳಾದ ಧನಂಜಯ್, ಸುಲೇಮಾನ್, ಮಧುಮಾಲತಿ ಪಾಲ್ಗೊಂಡಿದ್ರು. HCN ನ್ಯೂಸ್, ಬೇಲೂರು. ಬೇರೆ ಸಾವಿರಾರು ರೂಪಾಯಿನ ಕೊಟ್ಟು ಊಟವನ್ನು ಕೊಟ್ಟು ಇನ್ನು ಬೇರೆ ಬೇರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ವಾಹನದಲ್ಲಿ ಕರ್ಕೊಂಡು ಬರೋ ರಾಜಕೀಯ ಕಾರ್ಯಕ್ರಮಗಳು ಬೇರೆ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ಸಾಹಿತ್ಯದ ಕಾರ್ಯಕ್ರಮ. ಅಂದ್ರೆ ಅತ್ಯಂತ ಚಿಕ್ಕದಾಗಿ, ಚೊಕ್ಕದಾಗಿ, ಚುಟುಕಾಗಿ ಇರಬೇಕು. ಆ ಚುಟುಕಾಗಿ ಇದ್ರೆ ಮಾತ್ರ ಮಕ್ಕಳ ನಿಮಗೆ ಈ ಸಾಹಿತ್ಯದ ಸಾರಾಂಶ ಏನು ಅಂತೇಳಿ ಅರ್ಥ ಆಗುತ್ತದೆ. ಹಾಗಾಗಿ ನಾವು ಕನ್ನಡದ ಸಾಹಿತ್ಯವನ್ನ ಸಾಹಿತ್ಯದ ಅಭಿರುಚಿ ಇಲ್ಲದಲೇ ಹೋದಾಗ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬರಲಿಕ್ಕೆ ಕಷ್ಟ ಸಾಧ್ಯ. ಒಂದು ಪುಸ್ತಕವನ್ನು ಓದಿ ನೋಡಿ, ಮೊಬೈಲಲ್ಲಿ ಅರ್ಧ ಗಂಟೆ ಯೂಟ್ಯೂಬ್ ನೋಡಿ, ಈ ಎರಡನ್ನ ತುಲನೆಯನ್ನ ಮಾಡಿ ಆಗ ಯಾವುದು ಹೆಚ್ಚು ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ. ಸಾಹಿತ್ಯನೇ ಯೂಟ್ಯೂಬ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಲಿ ದಾಳಿ ಪ್ರಕರಣದ ಪರಿಶೀಲನೆಗೆ ಶೀಘ್ರದಲ್ಲಿ ಸಿಎಂ ಸಭೆ. ಬಿಹಾರ ವಿಧಾನಸಭಾ ಚುನಾವಣೆ ಪ್ರತಿಪಕ್ಷಗಳ ಮಹಾ ಮೈತ್ರಿಕೂಟ ಗೆಲ್ಲುವ ಭರವಸೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ.
ಕುಸುಂಸಿ ಯೋಜನೆಯಡಿ ಅರಸೀಕೆರೆ ತಾಲೂಕಿನಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಪರಿಶೀಲನೆ ನಡೆಸಿದ ಇಂಧನ ಸಚಿವ ಕೆಜೆ ಜಾರ್ಜ್. ಉಳಿದ ಕೆಲಸ ಇನ್ನು 15 ದಿನದಲ್ಲಿ ಮುಗಿಸಲು ಸೂಚನೆ. ಹಾಸನ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಅಧ್ಯಕ್ಷರಾಗಿ ಸ್ವರೂಪ್ 2ನೇ ಬಾರಿಗೆ ಅವಿರೋಧವಾಗಿ ಮರು ಆಯ್ಕೆ. ಅಧ್ಯಕ್ಷರಾಗಿ ಶಾಸಕರಿಂದ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕಾರ. ಆಸ್ಪತ್ರೆಯ ಅಭಿವೃದ್ಧಿಗೆ ಪಣ ತೊಟ್ಟ ತಂಡ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.